ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ 6 ತಾಲೂಕುಗಳನ್ನು ಬಂದ್ ಮಾಡೋದ್ರ ಮೂಲಕ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನಾ ಮೆರವಣಿಗೆ ನಡೆದು ಇವತ್ತು ಒಂದು ಸಭೆಯಾಗಿ ಮಾರ್ಪಾಟಾಗಿದೆ. ಅಮಿತ್ ಶಾ ಅವರು ಈ ಹಿಂದೆ ಗುಜರಾತಿಂದ ಗಡೀಪಾರಾಗಿದ್ದನ್ನು ಅವರು ಮರ್ತಿರ್ಬೋದು, ಇವತ್ತು ಅವರು ಹೋಮ್ ಮಿನಿಸ್ಟರ್, ಅವರು ಮರ್ತಿರ್ಬೋದು. ಆದರೆ ಈ ದೇಶದ ಜನ ಯಾವತ್ತೂ ಕೂಡ ಮರೆಯೋದಿಲ್ಲ. ನೀನು ಮಾಡಲಾರ್ದ ತಪ್ಪನ್ನು ಮಾಡಿ ಗುಜರಾತಿಂದ ಗಡೀಪಾರಾಗಿದ್ದ ಅನ್ನೋದನ್ನು ಯಾವತ್ತೂ ಕೂಡ ಈ ದೇಶದ ಜನ ಮರೆಯಂಗಿಲ್ಲ. ನಿಮ್ಮ ಸಿದ್ಧಾಂತ, ನಿಮ್ಮ ತಲೆಯಲ್ಲಿ ಏನೇ ಸಿದ್ಧಾಂತ ಇರಲಿ, ಆದರೆ ನಿಮ್ಮ ಸಿದ್ಧಾಂತವನ್ನು ಬಹುಸಂಖ್ಯಾತರ ಮೇಲೆ ಹೇರಿಕೆ ಮಾಡಿ ನಿಮ್ಮ ಸಿದ್ಧಾಂತವನ್ನು ಜಾರಿ ಮಾಡ್ತೀವಂತ ನೀವೇನು ಭ್ರಮೆ ಇಟ್ಕೊಂಡಿರಿ, ಆ ಭ್ರಮೆ ನಿಜವಾಗಿ ಅದು ಭ್ರಮೆಯಾಗಿ ಉಳಿತದೆ. ಯಾವತ್ತೂ ಕೂಡ ಆ ಕನಸು ನನಸಾಗೋದಿಲ್ಲ ಅನ್ನೋದನ್ನು ನೀವು ಎಚ್ಚರಿಕೆಯನ್ನು ಮಾತಾಡಬೇಕು. ನೀವು ಮಾತಾಡುವಾಗ ಏನು ಹೇಳಿದ್ರಿ ನೀವು? ಅಂಬೇಡ್ಕರ್ 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 ಅನ್ನೋದನ್ನ ಫ್ಯಾಷನ್ ಆಗಿದೆ. ನಾವು ಹೇಳ್ತೀವಿ ನೀವು ಭಗವಾನ್ ಅಂತ ಹೇಳಿದ್ರೆ 7 ಜನ್ಮದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನಿಮ್ಮ ಸಿದ್ಧಾಂತ ನೀವೇನು ಒಪ್ತೀಯ ಸಿದ್ಧಾಂತ, ಆ ಸಿದ್ಧಾಂತದ ಅಡಿಯಲ್ಲಿ ಏನು ಚಾತುರ್ವರ್ಣ ಅಂತ ಹೇಳಿ 4 ರೀತಿಯಲ್ಲಿ ಜನ ಹುಡ್ತಾರಂತೇನು ಪುರಾಣಗಳಲ್ಲಿ ಹೇಳಿ ಸುಳ್ಳನ್ನು ಹೇಳಿದ್ರಿ. ತಲೆಯಿಂದ ಹುಡ್ತಾರೆ, ಭುಜದಿಂದ ಹುಡ್ತಾರೆ, ಹೊಟ್ಟೆಯಿಂದ ಹುಡ್ತಾರೆ, ಪಾದದಿಂದ ಹುಡ್ತಾರೆ. ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಒಂದೇ ತರ ಹುಟ್ಟೋದು. ಒಂದು ಗಂಡು ಹೆಣ್ಣು ಮಿಲನ ನಂತರ ಆ ಮಗು ಹುಡ್ತದೆ ಅಂತೇಳಿ ಇದು ಜಗತ್ತಿಗೆ ಗೊತ್ತಿದೆ. ಆದರೆ ನೀವು ಪುರಾಣಗಳಲ್ಲಿ ಇಲ್ಲ ಸಲ್ಲದ ಸೇರಿಸಿ ಅದ್ರ ಮೂಲಕ ನೀವು ಇಡೀ ಸಮಾಜವನ್ನ 4 ಭಾಗ ಮಾಡಿದ್ರಿ. 4 ಭಾಗ ಮಾಡಿ ಎಲ್ಲ ಹರಿಜನರು, ಹಿಂದುಳಿದ ವರ್ಗದವರು ಅಂತ ಹೇಳಿ ಎಲ್ಲರನ್ನ ದಲಿತರನ್ನ ಊರೊಳಗೆ ನಿಲ್ಲಿಸಿದ್ರಿ. ಆ ಊರೊಳಗೆ ಬರಬೇಕಂದ್ರೆ ಅದೇ ಆದಂಥ ಕೆಲವು ಏನು ನಿಮ್ಮ ಪದ್ಧತಿಗಳನ್ನು ಇಟ್ಕೊಂಡಿದ್ದೀರಿ. ಆ ಎಲ್ಲ ಪದ್ಧತಿಗಳನ್ನು, ನಿಮ್ಮ ಎಲ್ಲ ಏನು ಮೂಢಾಚಾರಗಳನ್ನು, ಕಂದಾಚಾರಗಳನ್ನು ಏಕೈಕ ವ್ಯಕ್ತಿಯಾಗಿ ಯಾರಾದರೂ ಅದನ್ನು ಮಾರ್ಪಾಡು ಮಾಡಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನು ಯಾರು ಕೂಡ ಮರಿಬಾರದು. ಆತ ಕೋಟ್ಯಾಂತರ ಜನರ ಹಣೆ ಬರವನ್ನೇ ಬದಲಾವಣೆ ಮಾಡಿದ. ಅವ್ರು ಹೇಳಿದ್ರು, ನೀವು ಚಪ್ಪಲಿ ಹೊಲಿಯೋನ ಮಗ ಚಪ್ಪಲಿನೇ ಹೊಲಿಬೇಕು, ಯಾರು ಗೋಡೆ ಕಟ್ತಾ ಇರ್ತಾರೋ ಒಟ್ರಾಗಿ ಅವ್ರ ಮಗ ಗೋಡೆನೇ ಕಟ್ಟಬೇಕು. ಆಮೇಲೆ ಯಾರು ನೀವು ಉಳುಮೆ ಮಾಡ್ತಿರ್ತೀರೋ ನೀವು ಉಳುಮೆನೇ ಮಾಡಬೇಕು, ಬೇರೆ ಏನು ಮಾಡಕ್ ಬರೋದಿಲ್ಲ. ಯಾಕಂದ್ರೆ ನೀವು ಆ ಜಾತಿಯಲ್ಲಿ ಹುಟ್ಟಿರಿ, ನಿಮ್ಮ ಕರ್ಮ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಮ್ಮ ಮೇಲೆ ದೌರ್ಜನ್ಯಗಳನ್ನ, ಅತ್ಯಾಚಾರಗಳನ್ನ ಮಾಡ್ಕೊಂತ ಬಂದಂತ ಮೇಲ್ಜಾತಿಗಳನ್ನ ಇವತ್ತು ಹಿಮ್ಮೆಟ್ಟಿಸಕ್ಕೆ ಸಾಧ್ಯ ಆಗಿದ್ರೆ ಅದು ಅಂತ ಹಣೆ ಬರಗಳನ್ನ ಬದಲಾವಣೆ ಮಾಡಿದಂತ ಏಕೈಕ ದೇವರು ಯಾರಾದ್ರು ಇದ್ರೆ ಅದು ಅಂಬೇಡ್ಕರ್ ನಮ್ಮ ದೇವರು ಅನ್ನೋದನ್ನ ಯಾರು ಕೂಡ ಮರಿಬಾರ್ದು. ಹಂಗಾಗಿ ಈ ಒಂದು ಪದ್ಧತಿ ಒಳಗೆ ನೀವು ತಾತ್ಕಾಲಿಕವಾಗಿ ಅಧಿಕಾರಕ್ಕೆ ಬಂದಿರಬಹುದು, ನಾವೇನಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಿಮ್ಮ ಅಧಿಕಾರ ಏನು ಮೊಟ್ಟ ಮೊದಲಿಗೆ 2014 ನಂತರ ಬಂದಂತ ಅಧಿಕಾರ ಅಲ್ಲಿಂದ ಇಲ್ಲಿವರೆಗೆ ಏನಾಗಿದೆ ಅಂತ ಹೇಳಿ ನೀವು ಯೋಚನೆ ಮಾಡಬೇಕು. ಇವತ್ತು ನಿಮ್ಮ ಪರಿಸ್ಥಿತಿ ಎಲ್ಲಿ ಬಂದಿದೆ? ಬೇರೆಯವರ ಬೆಂಬಲದಿಂದ ಇದ್ದೀರಿ. ಇನ್ನೂ 1-2 ಪಾರ್ಟಿ ಏನಾದ್ರು ಬೆಂಬಲ ತಕೊಂಡ್ರೆ ನೀವೆಲ್ಲಿ ಹೋಗ್ತೀರಿ? ಸೀದಾ ಮನೆಗೆ ಹೋಗ್ತೀರಿ. ಮತ್ತೆ ಇನ್ನೊಮ್ಮೆ ನೀವು ಗುಜರಾತಿಂದ ಏನು ಗಡೀಪಾರಾಗಿದ್ದೀರಿ, ಬಹುಶಃ ಹೆಚ್ಚು ಕಡಿಮೆ ದೇಶದಿಂದಲೇ ಗಡೀಪಾರ ಆಗಿಬಿಡ್ಬೋದು. ಹಂಗಾಗಿ ನೀವು ಮಾತಾಡುವಾಗ ಬಹಳ ಹುಷಾರಾಗಿ ಮಾತಾಡಬೇಕು. 90% ಜನ ಇರುವಂತ ನೀವೇನು ಬಹುಸಂಖ್ಯಾತರನ್ನ ಬಹಳ ಕೀಳಾಗಿ ಮಾತಾಡಿದ್ರೆ ಅದಕ್ಕೆ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು ಸರ್. ಈಗ